ಕ್ರಿಕೆಟ್ ನಿವೃತ್ತಿ ಘೋಷಿಸಿದ್ದಾರೆ ಚೇತೇಶ್ವರ ಪೂಜಾರ ಅನ್ನೋದು ಗೊತ್ತಾಗ್ತಾ ಇದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪೂಜಾರ ವಿದಾಯವನ್ನ ಹೇಳಿದ್ದಾರೆ. ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ಇವರು ವಿದಾಯವನ್ನ ಘೋಷಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಭಾವನಾತ್ಮಕ ಪೋಸ್ಟ್ ಮಾಡಿದ್ದಾರೆ ಪೂಜಾರ. ಸಹ ಆಟಗಾರರಿಗೆ, ತರಬೇತುದಾರರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ. ಈ ಮೂಲಕ ಟೆಸ್ಟ್ ಕ್ರಿಕೆಟ್ಗೆ ಕಿರಿಯ ಆಟಗಾರರ ಆಯ್ಕೆಯ ಹಿನ್ನೆಲೆ ಕಿರಿಯರನ್ನೇ ಬಿಸಿಸಿಐ ಆಯ್ಕೆ ಮಾಡ್ತಾ ಇದೆ. ದೀರ್ಘಕಾಲದಿಂದ ಟೆಸ್ಟ್ನಲ್ಲಿ ಪೂಜಾರ ಕಾಣಿಸಿಕೊಳ್ಳಲಿಲ್ಲ. ಟೆಸ್ಟ್ ಕ್ರಿಕೆಟ್ ದಿಗ್ಗಜರಲ್ಲಿ ಒಬ್ಬರಾದ ಚೇತೇಶ್ವರ ಪೂಜಾರ ಎಲ್ಲ ಮಾದರಿಯ ಕ್ರಿಕೆಟ್ಗೆ ಇವತ್ತು ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಕಿರಿಯ ಆಟಗಾರರನ್ನ ಟೆಸ್ಟ್ ಕ್ರಿಕೆಟ್ಗೆ ಆಯ್ಕೆ ಮಾಡ್ತಾ ಇರುವಂತಹ ಹಿನ್ನೆಲೆ ದೀರ್ಘಕಾಲದಿಂದ ಟೆಸ್ಟ್ನಲ್ಲಿ ಕಾಣಿಸಿಕೊಳ್ಳದ ಪೂಜಾರ ಭಾವನಾತ್ಮಕ ಪೋಸ್ಟ್ ಒಂದನ್ನ ಮಾಡಿ ನಿವೃತ್ತಿ ಘೋಷಿಸಿದ್ದಾರೆ. ಇನ್ನು ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಭಾರತೀಯ ಜೆರ್ಸಿ ಧರಿಸೋದು, ರಾಷ್ಟ್ರಗೀತೆ ಹಾಡೋದು ಮತ್ತು ನಾನು ಪ್ರತಿ ಬಾರಿ ಮೈದಾನಕ್ಕೆ ಕಾಲಿಟ್ಟಾಗಲೂ ನನ್ನ ಕೈಲಾದಷ್ಟು ಪ್ರಯತ್ನಿಸೋದು, ಇದೆಲ್ಲದರ ನಿಜವಾದ ಅರ್ಥವನ್ನ ಪದಗಳಲ್ಲಿ ಹೇಳೋದಕ್ಕೆ ಅಸಾಧ್ಯ. ಆದರೆ ಅಪಾರ ಕೃತಜ್ಞತೆಯಿಂದ ನಾನು ಎಲ್ಲ ರೀತಿಯ ಭಾರತೀಯ ಕ್ರಿಕೆಟ್ನಿಂದ ನಿವೃತ್ತಿ ಹೊಂದಲು ನಿರ್ಧರಿಸಿದ್ದೇನೆ. ಎಲ್ಲರ ಪ್ರೀತಿ ಮತ್ತು ಬೆಂಬಲಕ್ಕೆ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ನನ್ನ ಕ್ರಿಕೆಟ್ ವೃತ್ತಿ ಜೀವನದುದ್ದಕ್ಕೂ ಅವಕಾಶ ಮತ್ತು ಬೆಂಬಲ ನೀಡಿದ್ದಕ್ಕಾಗಿ ಬಿಸಿಸಿಐ ಮತ್ತು ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ಗೆ ನಾನು ಧನ್ಯವಾದ ಹೇಳಲು ಬಯಸುತ್ತೇನೆ. ವರ್ಷಗಳಲ್ಲಿ ನಾನು ಪ್ರತಿನಿಧಿಸಲು ಸಾಧ್ಯವಾದ ಎಲ್ಲ ತಂಡಗಳು, ಫ್ರಾಂಚೈಸಿಗಳು ಮತ್ತು ಕೌಂಟಿಗಳಿಗೂ ಧನ್ಯವಾದಗಳು ಅಂತ ಹೇಳಿ ಪೋಸ್ಟ್ ಮಾಡೋದ್ರ ಮೂಲಕ ಈ ರೀತಿಯಾಗಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಮಾರ್ಗದರ್ಶಕರು, ತರಬೇತುದಾರರು ಮತ್ತು ಆಧ್ಯಾತ್ಮಿಕ ಗುರುಗಳ ಅಮೂಲ್ಯ ಮಾರ್ಗದರ್ಶನವಿಲ್ಲದೆ ತಾನು ಇಷ್ಟು ದೂರ ತಲುಪೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಅವರಿಗೆ ಯಾವಾಗಲೂ ನಾನು ಋಣಿಯಾಗಿರ್ತೇನೆ ಅಂತ ಹೇಳಿ ಪೋಸ್ಟ್ನಲ್ಲಿ ಬರೆದಿದ್ದಾರೆ. ನೀವು ಕೂಡ ಆ ಪೋಸ್ಟನ್ನು ಗಮನಿಸ್ತಾ ಇರ್ಬೋದು. ಎಲ್ಲ ತಂಡದ ಸದಸ್ಯರು, ಸಹಾಯಕ ಸಿಬ್ಬಂದಿ, ನೆಟ್ ಬೌಲರ್ಗಳು, ವಿಶ್ಲೇಷಕರು, ಲಾಜಿಸ್ಟಿಕ್ಸ್ ತಂಡ, ಮೈದಾನದ ಸಿಬ್ಬಂದಿ, ಸ್ಕೋರರ್ಗಳು, ಮಾಧ್ಯಮ ಸಿಬ್ಬಂದಿ ಮತ್ತು ನಾವು ಪ್ರೀತಿಸುವ ಈ ಆಟವನ್ನು ಸ್ಪರ್ಧಿಸಲು ಮತ್ತು ಆಡೋದಕ್ಕೆ ಅನುವು ಮಾಡಿಕೊಡಲು ತೆರೆಮರೆಯಲ್ಲಿ ಶ್ರಮಿಸುವ ಎಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳಿ ತಿಳಿಸಿದ್ದಾರೆ. ನಿವೃತ್ತಿ ಘೋಷಿಸಿದ್ದಾರೆ ಚೇತೇಶ್ವರ ಪೂಜಾರ. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪೂಜಾರ ಈ ರೀತಿಯಾದಂಥ ವಿದಾಯವನ್ನು ತಿಳಿಸಿದ್ದಾರೆ. ಎಲ್ಲ ಮಾದರಿಯ ಕ್ರಿಕೆಟ್ಗೆ ವಿದಾಯವನ್ನು ಘೋಷಿಸಿದ್ದಾರೆ. 2005ರಲ್ಲಿ ಸೌರಾಷ್ಟ್ರ ಪರ ಕಣಕ್ಕಿಳಿಯುವ ಮೂಲಕ ಪ್ರಥಮ ದರ್ಜೆ ಕ್ರಿಕೆಟ್ ಕರಿಯರ್ ಆರಂಭಿಸಿದ್ದ ಪೂಜಾರ ಆ ಬಳಿಕ 13 ವರ್ಷಗಳ ಕಾಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಿದ್ರು. ಇದೀಗ 20 ವರ್ಷಗಳ ದೀರ್ಘಾವಧಿಯ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ಚೇತೇಶ್ವರ ಪೂಜಾರ ವಿದಾಯವನ್ನು ಹೇಳಿದ್ದಾರೆ. 2010ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ರು. ಬೆಂಗಳೂರಿನಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಪಂದ್ಯವನ್ನ ಆಡೋದ್ರ ಮೂಲಕ ಇಂಟರ್ನ್ಯಾಷನಲ್ ಕರಿಯರ್ ಆರಂಭ ಮಾಡ್ತಾರೆ. 2013ರಲ್ಲಿ ಬುಲವಾಯೋದಲ್ಲಿ ನಡೆದ ಪಂದ್ಯದ ಮೂಲಕ ಏಕದಿನ ಕ್ರಿಕೆಟ್ಗೆ ಪದಾರ್ಪಣೆಯನ್ನ ಮಾಡಿದ್ರು. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ದೂರವಾಣಿ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ನೀನು ಚೇತೇಶ್ವರ ಪೂಜಾರ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಅದರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪೂಜಾರ ವಿದಾಯವನ್ನ ಹೇಳಿದ್ದಾರೆ. ಈ ಕುರಿತಂತೆ ಪೋಸ್ಟ್ ಅನ್ನು ಕೂಡ ಮಾಡಲಾಗಿದೆ. ಯಾವ ಕಾರಣದಿಂದ, ಜೊತೆಗೆ ಆ ಪೋಸ್ಟ್ ನಲ್ಲಿ ಏನಿದೆ ಅಂತ ತಿಳಿಸ್ತಾ ಹೋಗೋದಾದ್ರೆ? ಎಸ್ ಸಿಂಚನ, ಕೊಹ್ಲಿ, ರೋಹಿತ್ ಶರ್ಮಾ, ಅಶ್ವಿನ್ ಇತ್ತೀಚೆಗೆ ಟೆಸ್ಟ್ ಕ್ರಿಕೆಟ್ ನಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಅದಾದ ನಂತರ ಈಗ ಪೂಜಾರ, ಚೇತೇಶ್ವರ್ ಪೂಜಾರ ತಾಳ್ಮೆ ಹಾಗೂ ಟೆಸ್ಟ್ ಕ್ರಿಕೆಟ್ಗೆ ಹೆಸರುವಾಸಿಯಾದಂತಹ ಒಬ್ಬ ಆಟಗಾರ. ನೋಡಿ, 2010ರಿಂದ 1 ದಶಕಗಳ ಕಾಲ ಈತ ಟೆಸ್ಟ್ ಕ್ರಿಕೆಟ್ ನ ಕಾಯಂ ಸದಸ್ಯ ಆಗಿದ್ರು. ಟೆಸ್ಟ್ ಸ್ಪೆಷಲಿಸ್ಟ್ ಅಂತ ಅನ್ಕೊಂಡಿದ್ರು. ಟೆಸ್ಟ್ ಗೆ ಬೇಕಾದಂತಹ ಒಬ್ಬ ಅದ್ಭುತವಾದಂತಹ ಆಟಗಾರ ಚೇತೇಶ್ವರ್ ಪೂಜಾರ ಆಗಿದ್ರು. ಈಗ ಇವರು ಅಂತಾರಾಷ್ಟ್ರೀಯ ಕ್ರಿಕೆಟ್ ನ ಎಲ್ಲಾ ಮಾದರಿಯಿಂದನೂ ಕೂಡ ರಿಟೈರ್ಮೆಂಟ್ ಗೆ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಒಂದು ಪ್ರಮುಖ ಕಾರಣ ಏನು ಅಂತಂದ್ರೆ, ಇತ್ತೀಚೆಗೆ 2025 ಈಗ ಕಳೆದ ಒಂದು ಆಸ್ಟ್ರೇಲಿಯಾ ಟೂರ್ ಏನಿತ್ತು, ಅದಕ್ಕೆ ಆಯ್ಕೆ ಆಗ್ತಾರೆ ಅಂತ ಅನ್ಕೊಂಡಿದ್ರು. ಬಟ್ ಬಿಸಿಸಿಐ ಯಂಗ್ ಟೀಮ್ ನ ಕ್ರಿಕೆಟ್ ನ ಇಳಿಸ್ಬೇಕು, ಮುಂದಿನ ಫ್ಯೂಚರ್ ನ ನೋಡ್ಬೇಕು ಅಂತ ಹೇಳಿ ಹಿರಿಯ ಆಟಗಾರರಿಗೆ ಎಲ್ಲರಿಗೂ ಕೊಟ್ಟಿತ್ತು. ಇದು ಮುಂದೆ ನನಗೆ ಯಾವುದೇ ಚಾನ್ಸ್ ಸಿಗಲ್ಲ ಅನ್ನೋದು ಖಂಡಿತವಾಗ್ಲೂ ಕನ್ಫರ್ಮ್ ಆಗಿತ್ತು ಚೇತೇಶ್ವರ್ ಪೂಜಾರಗೆ. ಇದೇ ಕಾರಣಕ್ಕಾಗಿ ಈಗ ಅವರು ರಿಟೈರ್ಮೆಂಟ್ ನ ಘೋಷಣೆ ಮಾಡಿದ್ದಾರೆ. 1988 ಜನವರಿ 25ರಂದು ಇವರ ಜನ್ಮ ಆಗಿತ್ತು. 2010ರಲ್ಲಿ ಬೆಂಗಳೂರಿನಲ್ಲಿ ನಡೆದಂತಹ ಟೆಸ್ಟ್ ಪಂದ್ಯದ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆಯನ್ನ ಮಾಡಿದ್ರು. 103 ಟೆಸ್ಟ್ ಪಂದ್ಯಗಳನ್ನ ಆಡಿದ್ದಾರೆ. ನೋಡಿ, ಟೆಸ್ಟ್ ಪಂದ್ಯಗಳಲ್ಲಿ 100 ಟೆಸ್ಟ್ ಪಂದ್ಯಗಳನ್ನ ಆಡೋದು ಅತಿ ದೊಡ್ಡ ಸಾಧನೆ. ಅದರಲ್ಲಿ 7190
225 ರನ್ಗಳನ್ನ ಗಳಿಸಿದ್ದಾರೆ. 206 ಇವರ ಗರಿಷ್ಠ ರನ್, 19 ಸೆಂಚುರಿ ಹಾಗೂ 35 ಹಾಫ್ ಸೆಂಚುರಿಗಳನ್ನ ಹೊಡೆದಿದ್ದಾರೆ. ಅದರ ಜೊತೆಗೆ CSK ತಂಡ ನೋಡಿ 2021ರಲ್ಲಿ CSK ತಂಡ ಏನು ಚಾಂಪಿಯನ್ ಆಗಿತ್ತು, ಅವಾಗ್ಲೂ ಕೂಡ ಇವರು ಆ ತಂಡದ ಸದಸ್ಯರಾಗಿ ಇರ್ತಾರೆ. ಒಬ್ಬ ಅದ್ಭುತವಾದಂತಹ ಆಟಗಾರ ರಾಹುಲ್ ದ್ರಾವಿಡ್ ಆಗಿರ್ಬೋದು, VVS ಲಕ್ಷ್ಮಣ್ ಆಗಿರ್ಬೋದು, ಇವರ ರಿಟೈರ್ಮೆಂಟ್ ನಂತರ ಭಾರತ ತಂಡಕ್ಕೆ ಸಿಕ್ಕಂತಹ ಅತ್ಯಂತ ಅದ್ಭುತವಾದಂತಹ ಒಬ್ಬ ತಾಳ್ಮೆಯ ಆಟಗಾರ ಅಂತಂದ್ರೆ ಅದು ಚೇತೇಶ್ವರ್ ಪೂಜಾರ ಆಗಿದ್ದಾರೆ. ತಾಳ್ಮೆಯ ಆಟದಿಂದಲೇ ಸಾಕಷ್ಟು ಹೆಸರುವಾಸಿಯಾಗಿದ್ರು. ಇಂಗ್ಲೆಂಡ್ ವಿರುದ್ಧ, ಆಸ್ಟ್ರೇಲಿಯಾ ವಿರುದ್ಧ ದ್ವಿಶತಕವನ್ನ ಹೊಡೆದಂತ ಸಾಧನೆ ಮಾಡಿದ್ದಾರೆ. ಅದರಲ್ಲೂ ಕೂಡ 2018-19ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಇವರ ಒಂದು ಆಟ ಖಂಡಿತವಾಗ್ಲೂ ಮರೆಯೋದಕ್ಕಾಗಲ್ಲ. ಇವರ ಒಂದು ಅನುಪಸ್ಥಿತಿ ಖಂಡಿತವಾಗ್ಲೂ ಮುಂದಿನ ಒಂದು ಯುವ ಪೀಳಿಗೆಗೆ ಇವರು ಒಂದು ದಾರಿದೀಪ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಸಿಂಚನ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗಾಗಿ.